என்னை மன்னிச்சிருங்கப்பா, என்னை மன்னிச்சிருங்கப்பா. நான் போறேன். அவன் கொடுக்குற ಮೆಂಟಲ್ ಟಾರ್ಚರ್ நான். ಸ್ನೇಹಿತರೆ ನಮಸ್ಕಾರ. ಗಿಣಿಯ ಹಾಗೆ ಸಾಕಿದ ಮಗಳನ್ನು ಯಾವತ್ತೂ ಗಿಡುಗನ ಕೈಯಲ್ಲಿ ಕೊಡಲಿಕ್ಕೆ ಹೋಗಬೇಡಿ ಅಂತ ಹಿರಿಯರು ಸುಮ್ಮನೆ ಹೇಳೋದಿಲ್ಲ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ವರದಕ್ಷಿಣೆ ಕಿರುಕುಳದಿಂದಲೇ ತನ್ನ ಪ್ರಾಣವನ್ನು ಕಳೆದುಕೊಂಡಂಥ ದುರಾದೃಷ್ಟ ಕೋಟ್ಯಾಧಿಪತಿಯ ಮಗಳ ಕರುಣಾಜನಕ ಕಥೆ ಇದು. ಸದ್ಯ ಈ ಕೇಸ್ಗೆ ಟ್ವಿಸ್ಟ್ ಕೂಡ ಸಿಕ್ಕಿದ್ದು ಪೊಲೀಸರ ತನಿಖೆಯಲ್ಲಿ ಭಯಾನಕ ಸಂಗತಿಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಮಾವನ ಮನೆಯಲ್ಲಿ ಮನೆಯ ದೀಪವನ್ನು ಹಚ್ಚಿದರೆ ಆಕೆ ಕನಿಷ್ಠ ಪಕ್ಷ 1 ಗಂಟೆ ಎಲ್ಲೂ ಕೂಡ ಕೂರಬಾರ್ದಿತ್ತಂತೆ ಅನ್ನೋ ರೀತಿಯಾದಂಥ ವಿಚಿತ್ರ ಮಾನಸಿಕ ಹಿಂಸೆಯನ್ನು ಮಾವನ ಮನೆಯಲ್ಲಿ ಕೊಡ್ತಾಯಿದ್ರು. ಈ ಎಲ್ಲ ಅಂಶಗಳು ಕೂಡ ಈ ರೀತಿಯಾಗಿ ಕಿರುಕುಳವನ್ನು ಕೊಟ್ಟಿರೋದು ಕೂಡ ಈಗ ಬಯಲಾಗಿರೋದು. ಹಣದ ಪಿಶಾಚಿಗಳು ಯಾವ ರೀತಿಯಾಗಿ ಆ ಮುಗ್ಧ ಹೆಣ್ಣು ಮಗಳನ್ನು ಕಿತ್ತು ತಿಂದಿದ್ದಾರೆ ಅನ್ನೋದು ಸಾಬೀತಾಗಿದೆ. ಈ ಸ್ಟೋರಿ ಕೂಡ ನಿಮ್ಮ ಮನೆಯಲ್ಲೂ ಒಬ್ಬ ಮಗಳಿದ್ದರೆ, ನಿಮ್ಮ ಅಕ್ಕ ತಂಗಿಯನ್ನು ದೊಡ್ಡ ಮನೆ ಕೊಟ್ಟು ಮದುವೆ ಮಾಡಿಕೊಡ್ಬೇಕು ಅಂತ ನಿರ್ಧಾರವನ್ನು ಮಾಡಿದರೆ ಇದು ಒಂದು ಪಾಠವಾಗಬಹುದು. ಕೊನೆಯವರೆಗೂ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಅತ್ತೆ ಮನೆ ಕಾಟಕ್ಕೆ ಬೇಸತ್ತು ಜೀವ ಕಳೆದುಕೊಂಡಂಥ ಮೃತ ಹೆಣ್ಣು ಮಗಳ ಹೆಸರು ರಿಧನ್ಯ. ಇನ್ನೂ ಕೂಡ 27 ವರ್ಷ. ಈಕೆಯ ಫ್ಯಾಮಿಲಿ ಕೂಡ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಅಗರ್ಭ ಶ್ರೀಮಂತರು. ರಿಧನ್ಯ ಅವರ ತಂದೆ ಅಣ್ಣಾದೊರೈ ಪೊಲಿಟಿಕಲಿ ಹೆಸರು ಮಾಡಿದವರು. ಈರೋಡು ಉಪಚುನಾವಣೆ